ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಸಂಕಲ್ಪ ಶಕ್ತಿಯಿಂದ ಸಂಸ್ಕಾರ ಪರಿವರ್ತನೆ ಹೇಗೆ ಎಂಬುದನ್ನು ಜ್ಯೋತಿಭಾಯಿ ಪ್ರಕಾಶ್ರವರು ತಿಳಿಸಿಕೊಡುವಂತೆ ಇಂದು ತಿಳಿಯೋಣ. ಸಂಕಲ್ಪ ಶಕ್ತಿಯಿಂದ ಹೇಗೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಬಹುದು ಎಂದು ತಿಳಿದುಕೊಳ್ಳುವುದು ಜ್ಞಾನ ಮಾರ್ಗದಲ್ಲಿ ಅತಿ ಅವಶ್ಯಕವಾಗಿದೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಈ ಮೂರು ಆತ್ಮನ ಪವರ್ನಿಂದಲೇ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುತ್ತವೆ. ಅಂದರೆ ಆತ್ಮನ ಹೊರತು ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಯಾವುದೇ ಒಂದು ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ. ಆತ್ಮನಲ್ಲಿಯೇ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರವಿದೆ. ಬುದ್ಧಿಯ ಹೊರತು ಸಂಕಲ್ಪ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರ್ಮಯೋಗಿ ಜೀವನ ಬದುಕಲು ಹಾಗೂ ಪುರುಷಾರ್ಥಕ್ಕಾಗಿ ಇದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಮನಸ್ಸು, ಬುದ್ಧಿ, ಸಂಸ್ಕಾರ ಇವುಗಳ ಕಾರ್ಯ ಪ್ರಣಾಳಿಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಬ್ರಹ್ಮಕುಮಾರಿಯಲ್ಲೂ ಸಹ ಈ ಜ್ಞಾನವಿದೆ. ಆದರೆ ಸಂಪೂರ್ಣ ಜ್ಞಾನವಿಲ್ಲದ ಕಾರಣ ಬುದ್ಧಿಯು ಸಂಪೂರ್ಣವಾಗಿ ಶುದ್ಧವಾಗುವುದಿಲ್ಲ. ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಜ್ಞಾನವು ಉಳಿದುಕೊಂಡರೆ ಆತ್ಮವು ತನ್ನ ಮೂಲ ಸ್ಥಿತಿಯನ್ನು ತಲುಪಲಾರದು. ಅಂದರೆ ಆತ್ಮವು ಪ್ಯೂರ್ ಸೋಲ್ ಕಾನ್ಷಿಯಸ್ವರೆಗೆ ತಲುಪಲು ಆಗುವುದಿಲ್ಲ. ಸಂಕಲ್ಪದಲ್ಲಿ ಶಕ್ತಿ ಬರಬೇಕೆಂದರೆ ಬುದ್ಧಿಯಲ್ಲಿ ಪರಮ ಜ್ಞಾನವು ಬರಲೇಬೇಕು. ಬುದ್ಧಿಯು ಶುದ್ಧವಾದಾಗ ಆತ್ಮನ ಪ್ರಕಾಶವು ಹೊರಸೂಸುತ್ತದೆ. ಅಂದರೆ ಆತ್ಮನ ಮೂಲ ಸ್ವರೂಪದ ಅನುಭೂತಿಯಾಗುತ್ತದೆ. ಬುದ್ಧಿಯು ಆತ್ಮನ ನೆರಳಂತೆ. ಬುದ್ಧಿಯಲ್ಲಿಯೇ ಆತ್ಮನ ಮೂಲ ಸ್ವರೂಪದ ಗುಣ ಕೆಲಸ ಮಾಡುತ್ತದೆ. ಪರಮ ಶುದ್ಧ ಬುದ್ಧಿಯಲ್ಲಿಯೇ ಪರಮ ಶಾಂತಿಯ ಸಂಕಲ್ಪಗಳು ಆಗುತ್ತವೆ. ಹೀಗಾಗಿ ಜ್ಞಾನದಲ್ಲಿ ಪರಿಶುದ್ಧತೆ ಎನ್ನುವುದು ಬಹಳ ಅವಶ್ಯಕವಾಗಿದೆ. ಅಲ್ಪ ಪ್ರಮಾಣದ ಅಶುದ್ಧಿಯೂ ಸಹ ಆತ್ಮನನ್ನು ಜ್ಞಾನ ಮಾರ್ಗದಿಂದ ಹೊರಹಾಕುತ್ತದೆ. ಹೀಗಾಗಿ ಜ್ಞಾನದಲ್ಲಿ ಪ್ಯೂರಿಟಿ ಈಸ್ ದಿ ಪ್ರಾಸ್ಪರಿಟಿ. ಸಂಕಲ್ಪ ಶಕ್ತಿಯನ್ನು ಹೇಗೆ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸಿಕೊಂಡು ಪುರುಷಾರ್ಥದಲ್ಲಿ ಹೇಗೆ ಮುಂದುವರಿಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಕಲ್ಪ ಶಕ್ತಿಯಿಂದ ನಾವು ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಬಹುದು. ಸಂಕಲ್ಪ ಹಾಗೂ ಆತ್ಮನಲ್ಲಿ ನೇರವಾದಂತಹ ಸಂಬಂಧವಿದೆ. ಅಂದರೆ ಸಂಕಲ್ಪದಲ್ಲಿ ಆತ್ಮನ ಶಕ್ತಿಯು ಪ್ರವಹಿಸುತ್ತದೆ. ಇದು ಆತ್ಮವು ತನ್ನ ಅನುಭವಕ್ಕೆ ತಂದುಕೊಂಡಾಗ ಆತ್ಮವು ಸಂಕಲ್ಪ ಶಕ್ತಿಯಿಂದ ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು. ಸಂಕಲ್ಪವನ್ನು ತಿಳಿದುಕೊಳ್ಳಲು ಮನಸ್ಸು, ಬುದ್ಧಿ, ಸಂಸ್ಕಾರ, ಅಹಂಕಾರದ ಕಾರ್ಯಪ್ರಣಾಳಿಯನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಆತ್ಮವು ಸಂಕಲ್ಪ ಶಕ್ತಿಯನ್ನು ತನ್ನ ಅಂತಃಕರಣದಲ್ಲಿ ಅನುಭವಿಸಿದಾಗ ಆಗ ಅದು ಕರ್ಮಯೋಗಿಯಾಗುತ್ತದೆ. ಕರ್ಮಗಳನ್ನು ಮಾಡುತ್ತಾ ಮಾಡುತ್ತಾ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿಯೇ ಇರುತ್ತದೆ. ಸಂಕಲ್ಪ ಅನ್ನುವುದು ಒಂದು ವೈಬ್ರೇಷನ್, ಒಂದು ವೃತ್ತಿ, ಒಂದು ಕೆಲಸವಾಗಿದೆ. ಇದು ಹೇಗೆ ಸೃಷ್ಟಿಯಾಗುತ್ತದೆ? ಸಂಕಲ್ಪ ವೃತ್ತಿ ಅನ್ನುವುದು ಒಂದು ಎನರ್ಜಿಯ ತರಂಗವಾಗಿದೆ. ಈ ಎನರ್ಜಿಯು ಆತ್ಮನ ಎನರ್ಜಿಯೇ ಆಗಿರುತ್ತದೆ. ಏಕೆಂದರೆ ಆತ್ಮವು ಚೇತನವಾಗಿದೆ ಹಾಗೂ ಶಕ್ತಿಯ ಮೂಲವಾಗಿದೆ. ಉಳಿದ ಎಲ್ಲವೂ ಜಡವಾಗಿದೆ, ಜಡತತ್ವದಲ್ಲಿದೆ. ಸಂಕಲ್ಪ ಮಾಡುವುದು ಚೇತನದ ಗುಣವಾಗಿದೆ. ಹಾಗಾದರೆ ಮನಸ್ಸು ಅಂದರೆ ಏನು? ಮನಸ್ಸಿಗೆ ತನ್ನದೇ ಆದಂತಹ ಯಾವುದೇ ಅಸ್ತಿತ್ವವಿಲ್ಲ. ಆತ್ಮನ ಭೋಗದ ಇಚ್ಛೆಯಿಂದಾಗಿ ಮನಸ್ಸಿನ ಉತ್ಪತ್ತಿಯಾಗಿದೆ. ಅಂದರೆ ಈ ಮನಸ್ಸೇ ನಿರಂತರವಾಗಿ ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತಾ ಇರುತ್ತದೆ. ಏಕೆಂದರೆ ಮನಸ್ಸು ಸತತವಾಗಿ ಇಂದ್ರಿಯಗಳ ಮೂಲಕ ಹೊರ ಜಗತ್ತು ಅಥವಾ ವಾಯುಮಂಡಲದ ಪ್ರಭಾವಕ್ಕೆ ಒಳಗಾಗುತ್ತಾ ಇರುತ್ತದೆ. ವ್ಯರ್ಥ ಸಂಕಲ್ಪ ಮಾಡುವುದು ಮನಸ್ಸಿನ ಕಾರ್ಯವಾಗಿದೆ. ಆತ್ಮನಲ್ಲಿ ಯಾವುದೇ
ತರಹದ ಭೋಗದ ಇಚ್ಛೆ ಇಲ್ಲದಿದ್ದಾಗ ಮನಸ್ಸು ಆತ್ಮನಲ್ಲಿ ವಿಲೀನವಾಗಿರುತ್ತದೆ. ಕಾಮನೆಗಳು ಹಾಗೂ ಇಚ್ಛೆಗಳಿಂದ ಮನಸ್ಸಿನ ಸೃಷ್ಟಿಯಾಗಿದೆ. ಇದರಿಂದಾಗಿ ಆತ್ಮನ ಶಕ್ತಿಯು ಇಂದ್ರಿಯಗಳ ಮೂಲಕ ವಾಯುಮಂಡಲದಲ್ಲಿ ಹೋಗಿ ಸೇರುತ್ತದೆ. ಮನಸ್ಸಿನಲ್ಲಿ ಸಮುದ್ರದ ಅಲೆಗಳಂತೆ ಅನೇಕ ವಿಚಾರಗಳು ಏಳುತ್ತವೆ ಹಾಗೂ ಬೀಳುತ್ತಿರುತ್ತವೆ. ಈ ವಿಚಾರ, ಈ ವೃತ್ತಿಗಳು, ಇವುಗಳನ್ನು ಸಂಕಲ್ಪ ಎನ್ನಲಾಗದು. ಇವೆಲ್ಲ ಮನಸ್ಸಿನ ಅಸ್ಥಿರತೆಯ ಸೂಚಕವಾಗಿವೆ. ಮನಸ್ಸಿನ ಈ ಗತಿಯನ್ನು ತಡೆಯುವುದಕ್ಕಾಗಿ ಬುದ್ಧಿಯಲ್ಲಿ ಜ್ಞಾನದ ಪ್ರಕಾಶದ ಅವಶ್ಯಕತೆ ಇದೆ. ಈ ಅಶಾಂತ ಮನಸ್ಸೇ ಆತ್ಮನ ಶಕ್ತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ ಹಾಗೂ ಆತ್ಮಕ್ಕೆ ಕಷ್ಟವನ್ನು ಕೊಡುತ್ತಿರುತ್ತದೆ. ಎಲ್ಲಿ ಮನಸ್ಸು ಹೋಗುತ್ತದೆಯೋ ಅಲ್ಲಿ ಬುದ್ಧಿಯು ಹೋಗಿ ಕೆಲಸ ಮಾಡುತ್ತದೆ. ಬುದ್ಧಿಯಲ್ಲಿ ಜ್ಞಾನವಿಲ್ಲದಾಗ ಆತ್ಮವು ಮನಸ್ಸಿಗೆ ಅನುಗುಣವಾಗಿ ವ್ಯರ್ಥ ಚಿಂತನೆಯಲ್ಲಿ ತೊಡಗುತ್ತದೆ. ಬುದ್ಧಿಯು ಆಗ ಚೆಲ್ಲಾಪಿಲ್ಲಿಯಾಗುತ್ತದೆ. ಇದರಿಂದ ಆತ್ಮವು ಸದಾ ಸಂಶಯದ ಸ್ಥಿತಿಯಲ್ಲಿರುತ್ತದೆ. ಇದರಿಂದ ಅಶಾಂತಿ ಉಂಟಾಗಿ ಯಾಕೆ, ಏನು, ಎಲ್ಲಿ, ಹೇಗೆ ಎಂಬ ಪ್ರಶ್ನೆಗಳಲ್ಲಿ ಸಿಲುಕಿಕೊಳ್ಳುತ್ತದೆ. ಎಲ್ಲಿಯವರೆಗೆ ಆತ್ಮನಲ್ಲಿ ಶುದ್ಧ ಬುದ್ಧಿ ವಿವೇಕವು ಜಾಗೃತಗೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಮನಸ್ಸು ಹೊರಗಿನ ವಾಯುಮಂಡಲದಲ್ಲಿ ಆತ್ಮನನ್ನು ಸಿಲುಕಿಸಿಡುತ್ತದೆ. ಮನಸ್ಸು ಪದೇ ಪದೇ ಒಂದೇ ಸಂಕಲ್ಪದಲ್ಲಿ ಸಿಲುಕಿಕೊಳ್ಳುತ್ತಿದ್ದರೆ ಬುದ್ಧಿಯು ಆ ಸಂಕಲ್ಪವನ್ನೇ ಹುಡುಕುತ್ತಿರುತ್ತದೆ. ಅಂದರೆ ಈ ಸಂಕಲ್ಪ ಆತ್ಮಕ್ಕೆ ಒಳ್ಳೆಯದೇ ಕೆಟ್ಟದ್ದೇ ಎಂದು ಬುದ್ಧಿ ಹುಡುಕುತ್ತಿರುತ್ತದೆ. ನಂತರ ಬುದ್ಧಿಯು ಒಂದು ನಿರ್ಣಯಕ್ಕೆ ಬಂದಾಗ ಆ ಸಂಕಲ್ಪವನ್ನು ಪೂರೈಸಲು ಮನಸ್ಸು ಇಂದ್ರಿಯಗಳಿಗೆ ಕೆಲಸ ಕೊಡುತ್ತದೆ. ಉದಾಹರಣೆಗೆ, ಒಬ್ಬ ಆತ್ಮ ತಾನು ಡಾಕ್ಟರ್ ಆಗಬೇಕು ಎಂದು ಪದೇ ಪದೇ ಸಂಕಲ್ಪ ಮಾಡಿಕೊಳ್ಳುತ್ತಿದ್ದರೆ ಬುದ್ಧಿಯು ಒಂದು ಸಲ ನಿಶ್ಚಯ ಮಾಡಿಕೊಂಡರೆ ಬುದ್ಧಿಯು ಮನಸ್ಸು ಮತ್ತು ಶರೀರವನ್ನು ಆ ಕಾರ್ಯಕ್ಕಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನು ಕೊಡುತ್ತದೆ. ಆಗ ಆತ್ಮನ ಶಕ್ತಿಯು ಈ ಕಾರ್ಯಕ್ಕಾಗಿ ಪ್ರವಹಿಸುತ್ತದೆ ಅಥವಾ ಖರ್ಚಾಗುತ್ತಾ ಹೋಗುತ್ತದೆ. ಆದರೆ ಆ ಸಂಕಲ್ಪವು ಸಿದ್ಧವಾಗುವುದೋ ಅಥವಾ ಇಲ್ಲವೋ ಎನ್ನುವುದು ಅನೇಕ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಆ ಆತ್ಮನ ಸಂಚಿತ ಕರ್ಮ ಏನಾಗಿದೆ, ಆ ಆತ್ಮನಲ್ಲಿ ಎಷ್ಟು ಪವರ್ ಇದೆ, ಆ ಆತ್ಮ ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದೆ, ಇದೆಲ್ಲದರ ಮೇಲೆ ಅವಲಂಬಿತವಾಗಿರುವುದರಿಂದ ಸಂಕಲ್ಪ ಸಿದ್ಧವಾಗುವುದು ಬಹಳ ಕಷ್ಟದ ಮಾತಾಗಿದೆ. ಈ ಎಲ್ಲದರ ಬಗ್ಗೆ ಬಾಪೂಜಿಯವರ ಕರ್ಮ ಮತ್ತು ಭಾಗ್ಯ ಎಂಬ ವಿಡಿಯೋದಲ್ಲಿ ವಿವರವಾಗಿ ಹೇಳಲಾಗಿದೆ. ಒಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಬುದ್ಧಿಯು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಡುತ್ತದೆ. ಬುದ್ಧಿಯಲ್ಲಿ ಜ್ಞಾನವೆನ್ನುವುದು ಇರಬೇಕು. ಬುದ್ಧಿಯಲ್ಲಿ ಲೌಕಿಕದ ಜ್ಞಾನವಿದ್ದರೆ ಅದು ಲೌಕಿಕ ಕಾರ್ಯದಲ್ಲಿಯೇ ಮನಸ್ಸನ್ನು ತೊಡಗಿಸುತ್ತದೆ. ಮನಸ್ಸಿನ ಕಂಟ್ರೋಲಿಂಗ್ ಪವರ್ ಬುದ್ಧಿಯಲ್ಲಿಯೇ ಇದೆ. ಮನಸ್ಸು ಹಾಗೂ ಬುದ್ಧಿಯ ನಡುವಿನ ಅಂತರವನ್ನು ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯ ಜ್ಞಾನಿಯಲ್ಲಿ ಇರಬೇಕು. ಸಂಕಲ್ಪ ಸಿದ್ಧಿಯಲ್ಲಿ ಬುದ್ಧಿಯ ಒಂದು ಪಾತ್ರ ಬಹಳ ನಿರ್ಣಾಯಕವಾಗಿದೆ. ಬುದ್ಧಿಯು ಒಂದೇ ಸಂಕಲ್ಪದ ಮೇಲೆ ಕಾರ್ಯ ಮಾಡುತ್ತದೆ. ಆದರೆ ಮನಸ್ಸು ಅನೇಕ ವೃತ್ತಿ ಅಂದರೆ ಸಂಕಲ್ಪಗಳಲ್ಲಿ, ವಿಚಾರಗಳಲ್ಲಿ ತೊಡಗಿಸಿಕೊಂಡಿರುತ್ತದೆ. ಆದರೆ ಮನಸ್ಸಿನ ಪ್ರತಿಯೊಂದು ವಿಚಾರಗಳು ಸಂಕಲ್ಪವಾಗುವುದಿಲ್ಲ. ಯಾವ ವಿಚಾರದ ಮೇಲೆ ಬುದ್ಧಿಯು ಜ್ಞಾನದಿಂದ ನಿಶ್ಚಯ ಮಾಡಿಕೊಳ್ಳುತ್ತದೆಯೋ ಆ ವಿಚಾರವು ಸಂಕಲ್ಪವಾಗಿ ಪರಿವರ್ತನೆ ಆಗುತ್ತದೆ. ಆತ್ಮ ಯಾವ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಿದೆ ಎನ್ನುವುದು ಆತ್ಮನ ಜ್ಞಾನದ ಕ್ವಾಲಿಟಿಯ ಮೇಲೆ ನಿರ್ಧಾರಿತವಾಗಿದೆ. ಹೈ ಕ್ವಾಲಿಟಿಯ ಆತ್ಮರ ಸಂಕಲ್ಪಗಳು ಬಹಳ ಉಚ್ಚ ಕೋಟಿಯ, ಬಹಳ ಶ್ರೇಷ್ಠ ಸಂಕಲ್ಪಗಳಾಗಿರುತ್ತವೆ. ಸಂಕಲ್ಪಗಳನ್ನು ಸಿದ್ಧ ಮಾಡಲು ಪ್ರಯತ್ನವಂತೂ ಮಾಡಲೇಬೇಕಾಗುತ್ತದೆ.
ಅದರೊಂದಿಗೆ ಆತ್ಮನಲ್ಲಿ ಪವರ್ ಸಹ ಬೇಕಾಗಿರುತ್ತದೆ. ಮತ್ತು ಆತ್ಮನಿಗೆ ಈ ಪವರ್ ಸಿಗುವುದು ಕೇವಲ ಪರಮಪಿತನಿಂದ ಮಾತ್ರ. ಆತ್ಮನಲ್ಲಿ ಹೆಚ್ಚು ಪವರ್ ಇದ್ದರೆ ಅದು ತನ್ನ ಸಂಚಿತ ಕರ್ಮವನ್ನು ವಿನಾಶ ಮಾಡಿ, ಅಂದರೆ ಪ್ರತಿಕೂಲ ಪರಿಸ್ಥಿತಿಯನ್ನು ದಾಟಿ ತನ್ನ ಸಂಕಲ್ಪವನ್ನು ಸಿದ್ಧ ಮಾಡುತ್ತದೆ. ಪರಮಾತ್ಮನ ಕೃಪೆ ಆದರೆ ಆತ್ಮವು ಅಸಂಭವ ಕಾರ್ಯವನ್ನು ಸಹ ಮಾಡುತ್ತದೆ. ಈಗ ಸಂಕಲ್ಪಗಳನ್ನು ತಿಳಿಯೋಣ. ಸಂಕಲ್ಪ ಎಂದರೆ ಅನೇಕ ಜನ್ಮಗಳ ಕರ್ಮಗಳ ಕಾರಣದಿಂದ ಸಂಕಲ್ಪಗಳ ಉತ್ಪತ್ತಿಯಾಗಿದೆ ಮತ್ತು ಇವುಗಳು ಆತ್ಮದ ಸ್ವಭಾವವಾಗಿ ಪರಿಣಮಿಸಿವೆ. ಇದನ್ನು ಅಹಂಕಾರ ಎಂತಲೂ ಸಹ ಹೇಳಬಹುದು. ಎಲ್ಲಿಯವರೆಗೆ ಜ್ಞಾನವೆನ್ನುವುದು ಬರುವುದಿಲ್ಲವೋ ಅಲ್ಲಿಯ ತನಕ ಮನಸ್ಸು ಮತ್ತು ಬುದ್ಧಿಯು ಸಂಸ್ಕಾರಗಳ ಪ್ರಭಾವಕ್ಕೆ ಒಳಗಾಗುತ್ತಿರುತ್ತವೆ ಮತ್ತು ಸಂಸ್ಕಾರಗಳಿಗೆ ತಕ್ಕಂತೆ ವೃತ್ತಿ ಅಥವಾ ಸಂಕಲ್ಪಗಳನ್ನು ಮಾಡುತ್ತವೆ. ಆತ್ಮದ ಸ್ವಭಾವಕ್ಕೆ ಅನುಗುಣವಾಗಿ ಮನಸ್ಸಿನಲ್ಲಿ ವಿಚಾರಗಳು ಅಥವಾ ವೃತ್ತಿಗಳು ಏಳುತ್ತವೆ. ನಂತರ ಬುದ್ಧಿಯು ತನ್ನ ಜ್ಞಾನದ ಪ್ರಕಾರ ಯಾವುದೇ ಒಂದು ವಿಚಾರ ವೃತ್ತಿಗೆ ಅದು ಸಂಕಲ್ಪದ ರೂಪವನ್ನು ಕೊಡುತ್ತದೆ. ನಂತರ ಆ ಸಂಕಲ್ಪವನ್ನು ಸಿದ್ಧಪಡಿಸಲು ಆತ್ಮಶಕ್ತಿಯು ಖರ್ಚಾಗುತ್ತದೆ. ಹೀಗಾಗಿ ಬುದ್ಧಿಯಲ್ಲಿ ಯಾವ ಜ್ಞಾನವಿದೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಬುದ್ಧಿಯು ಬಹಳ ಶಕ್ತಿಶಾಲಿಯಾಗಿದ್ದು ಅದು ಆತ್ಮನ ಹತ್ತಿರದಲ್ಲಿರುತ್ತದೆ ಮತ್ತು ಆತ್ಮನನ್ನು ಪ್ರಭಾವಕ್ಕೆ ಒಳಮಾಡುತ್ತದೆ. ಆತ್ಮವು ರಾಜನಾದರೆ ಬುದ್ಧಿಯು ರಾಜನ ಪ್ರಧಾನಮಂತ್ರಿಯಾಗಿದೆ. ಬುದ್ಧಿಯೇ ಸಂಕಲ್ಪವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಅದನ್ನು ಆತ್ಮನ ಮೂಲಕ ಸಿದ್ಧ ಮಾಡುತ್ತದೆ ಅಥವಾ ಪ್ರಯತ್ನ ಮಾಡಿಸುತ್ತದೆ. ಆತ್ಮನಲ್ಲಿ ಪರಮಪಿತನ ಜ್ಞಾನವಿದ್ದಾಗ ಆತ್ಮವು ತನ್ನ ಸಂಕಲ್ಪಗಳನ್ನು ಬುದ್ಧಿಯ ಮೂಲಕ ನಿಯಂತ್ರಿಸುತ್ತದೆ. ಪರಮಸತ್ಯ ಜ್ಞಾನವನ್ನು ಧಾರಣೆ ಮಾಡುವುದರಿಂದ ಆತ್ಮವು ತನ್ನ ಹಳೆಯ ಸಂಸ್ಕಾರಗಳಿಂದ ಮುಕ್ತಿಯನ್ನು ಹೊಂದುತ್ತದೆ. ಆತ್ಮ ಪರಮ ಜ್ಞಾನದಲ್ಲಿ ಮುಳುಗಿದಾಗ ಎಂತಹದೇ ಪರಿಸ್ಥಿತಿ ಬಂದರೂ ಸಹ ನಿಶ್ಚಳವಾದಂತಹ ಪರಿಶುದ್ಧ ನಿರ್ಣಯವನ್ನು ಆತ್ಮ ತೆಗೆದುಕೊಳ್ಳುತ್ತದೆ. ಇದಕ್ಕಾಗಿ ಆತ್ಮ ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಬುದ್ಧಿಯು ಆ ಸ್ಥಿತಿಯಲ್ಲಿ ಜ್ಞಾನದ ಮೂಲಕ ಸಂಪೂರ್ಣ ಮೂಲ ಸ್ಥಿತಿಯಲ್ಲಿರುತ್ತದೆ. ಮೂಲ ಸ್ಥಿತಿ ಎಂದರೆ ನಾನು ಪರಮಪಿತನ ಸಂತಾನವಾಗಿದ್ದೇನೆ. ಇದು ಬುದ್ಧಿಯಲ್ಲಿ ನಿಶ್ಚಲವಾಗುವುದು ಬಹಳ ಅವಶ್ಯವಿದೆ. ಬುದ್ಧಿಯಲ್ಲಿ ಪರಮಪಿತನ ಜ್ಞಾನವಿದ್ದಾಗ ಸಂಸ್ಕಾರಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಅಂದರೆ ಸಂಸ್ಕಾರಗಳ ಪ್ರಭಾವ ಬುದ್ಧಿಯ ಮೇಲೆ ಆಗುವುದಿಲ್ಲ. ಸಂಕಲ್ಪ ಶಕ್ತಿಯ ಮೂಲಕ ಸಂಸ್ಕಾರಗಳ ಪರಿವರ್ತನೆಯನ್ನು ಸಹ ಮಾಡಿಕೊಳ್ಳಬಹುದು. ಬುದ್ಧಿಯ ಕಾರ್ಯವೇ ನಿರ್ಣಯವನ್ನು ತೆಗೆದುಕೊಳ್ಳುವುದು. ಬುದ್ಧಿಯು ಪರಮ ಜ್ಞಾನದಲ್ಲಿ ದೃಢ ನಿಶ್ಚಯವನ್ನು ಕೈಗೊಂಡಾಗ ಮನಸ್ಸು ಪರಮಪಿತನಲ್ಲಿ ಏಕಾಗ್ರತೆಯನ್ನು ಕಾಣುತ್ತದೆ. ಅಂದರೆ ಸದಾ ಪರಮಪಿತನ ಧ್ಯಾನದಲ್ಲಿಯೇ ಇರುತ್ತದೆ. ವಾಯುಮಂಡಲವು ಮನಸ್ಸನ್ನು ಚಂಚಲವಾಗಿ ಮಾಡುತ್ತಿರುತ್ತವೆ. ಒಂದೆಡೆ ಚಿತ್ತವನ್ನು ನಿಲ್ಲಿಸಲು ಬಿಡುವುದಿಲ್ಲ. ತಾನು ಪುರುಷಾರ್ಥವನ್ನು ಕೈಗೊಳ್ಳಬೇಕು ಎಂದು ಆತ್ಮ ಬಯಸುತ್ತದೆ, ಆದರೆ ಮನಸ್ಸು ಚಂಚಲವಾಗಿರುತ್ತದೆ. ಅದಕ್ಕಾಗಿ ಬುದ್ಧಿಯನ್ನು ಪ್ರಯೋಗಿಸಿ ಪರಮಪಿತನ ಸ್ಮರಣೆಯಲ್ಲಿ ಶುದ್ಧ ಸಂಕಲ್ಪದ ಮೂಲಕ ನಿಶ್ಚಳವಾಗಿ ನಿಲ್ಲುವುದರಿಂದ ಕ್ರಮೇಣವಾಗಿ ಮನಸ್ಸು ಏಕಾಗ್ರತೆ ಹೊಂದುತ್ತದೆ ಮತ್ತು ಆತ್ಮನಲ್ಲಿ ಪವರ್ ಬರುತ್ತದೆ. ಇದರಿಂದ ಸಂಸ್ಕಾರಗಳು ಪರಿವರ್ತನೆ ಆಗುತ್ತವೆ. ಪರಮ ಜ್ಞಾನವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಸದಾ ಪರಮಪಿತನ ಧ್ಯಾನದಲ್ಲಿ ಆತ್ಮ ಮುಳುಗಿರಬೇಕು. ಎಷ್ಟು ಪರಮಪಿತನ ಮೇಲೆ ಪ್ರೀತಿ ಇದೆಯೋ, ಎಷ್ಟು ನಂಬಿಕೆ ಇದೆಯೋ, ದೃಢ ನಿಶ್ಚಯವಿದೆಯೋ, ಅಷ್ಟು ಪವರ್ ಆತ್ಮನಲ್ಲಿ ಬರುತ್ತಾ ಹೋಗುತ್ತದೆ. ಎಷ್ಟು ಜ್ಞಾನ ತಿಳಿದಿರುತ್ತದೋ ಅಷ್ಟು ಪರಮಪಿತನ ಮೇಲೆ ನಿಶ್ಚಯ ಬುದ್ಧಿ ಇರುತ್ತದೆ. ಸದಾ ಆತ್ಮ ಪರಮಪಿತನ ಧ್ಯಾನದಲ್ಲಿರುತ್ತದೆ. ಪರಮಪಿತನಿಂದ ಎಂದೂ ಅದು ಬೇರೆ ಆಗುವುದೇ ಇಲ್ಲ. ಆ ಸಂದರ್ಭದಲ್ಲಿ ಬುದ್ಧಿಯು ಪರಿಶುದ್ಧವಾಗುತ್ತದೆ, ವಿವೇಕ ಜಾಗೃತವಾಗುತ್ತದೆ. ಆತ್ಮನ ಮೂಲ ಸ್ಥಿತಿಯು ಅದಕ್ಕೆ ಸ್ಮರಣೆಗೆ ಬರುತ್ತದೆ. ಸ್ಥೂಲ ಸಂಸ್ಕಾರಗಳೆಲ್ಲವೂ ವಾಯುಮಂಡಲದ ಪ್ರಭಾವದಿಂದ ಮುಕ್ತವಾಗಿ ಬಿಡುತ್ತವೆ.
ಆಗ ಆತ್ಮವು ಶುದ್ಧ ಬುದ್ಧಿಯಿಂದ ಜ್ಞಾನದೊಂದಿಗೆ ಪರಮಶುದ್ಧ ಸಂಕಲ್ಪಗಳಲ್ಲಿ ಸ್ಥಿರವಾಗುತ್ತದೆ. ಅಂದರೆ ಏಕರಸ ಸ್ಥಿತಿಯಲ್ಲಿ ಸ್ಥಿರವಾಗುತ್ತದೆ. ಜ್ಞಾನವು ಇರದಾಗ ಬುದ್ಧಿಯು ಅಶುದ್ಧ ಸಂಕಲ್ಪದಲ್ಲಿ ತೊಡಗಿ ಆತ್ಮವು ಕರ್ಮ ಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಹೀಗಾಗಿ ಬುದ್ಧಿಯಲ್ಲಿ ಪರಮ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ, ಪರಮಪಿತನ ಸ್ಮರಣೆಯಲ್ಲಿಯೇ ಇರುವುದರಿಂದ ಪರಮಪಿತನ ಪವರ್ ಆತ್ಮನಲ್ಲಿ ಪ್ರವಹಿಸುತ್ತದೆ. ಆಗ ಪರಮ ಪ್ರಕಾಶದ ಶಕ್ತಿಯು ಕಾರಣ ಶರೀರಕ್ಕೆ ಹೋಗಿ ಸಂಸ್ಕಾರಗಳು ಪರಿವರ್ತನೆ ಆಗುತ್ತವೆ. ಇದರಿಂದ ಆತ್ಮ ಕ್ರಮಕ್ರಮೇಣವಾಗಿ ಕರ್ಮಬಂಧನದಿಂದ ಮುಕ್ತವಾಗುತ್ತಾ ಹೋಗುತ್ತದೆ. ಆತ್ಮನಲ್ಲಿ ಶುದ್ಧ ಬುದ್ಧಿಯಿಂದ ಸಹನಾಶಕ್ತಿ ಮತ್ತು ಪರೀಕ್ಷಿಸುವಂತಹ ಶಕ್ತಿ ಪ್ರಬಲವಾಗುತ್ತಾ ಹೋಗುವುದು. ಇದು ನಿರಂತರವಾದ ಪುರುಷಾರ್ಥವಾಗಿದೆ. ಇದರಿಂದ ಆತ್ಮವು ಜನ್ಮ ಮರಣಗಳ ಚಕ್ರದಿಂದ ಹೊರಬರುತ್ತದೆ. ಆತ್ಮನಲ್ಲಿ ಶಕ್ತಿಯು ಪ್ರವಹಿಸಿ ಆತ್ಮವು ಎಲ್ಲ ಗುಣಗಳಿಂದ ಭಾವಾತೀತವಾಗುತ್ತದೆ. ಹೀಗಾಗಿ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಸಂಕಲ್ಪ ಮಾತ್ರದಿಂದಲೇ ನಾವು ನಮ್ಮ ಸೃಷ್ಟಿಕರ್ತನನ್ನು ಸೇರಬಲ್ಲೆವು. ಇದು ನಮ್ಮ ಪುರುಷಾರ್ಥದಲ್ಲಿ ಬಹಳ ಸಹಾಯಕವಾಗಿದೆ ಮತ್ತು ಕರ್ಮಬಂಧನದಿಂದ ಮುಕ್ತಿಯನ್ನು ಕೊಡುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो